ಇದು ಬಿಟಾಷ್ಟ ಮಗುವಾಗಿದ್ದಾಗ, ಮತ್ತಿದು ಈಗಿನ ಬಿಟಾಷ್ಟ. ಬಹಳಷ್ಟು ಬದಲಾಗಿದ್ದಾಳೆ ಅಲ್ವಾ? ಎತ್ತರ, ಮುಖ, ಬಹುಶಃ ಅವಳು ಯೋಚನೆ ಮಾಡುವ ರೀತಿ ಕೂಡ ಬದಲಾಗಿರಬಹುದು. ಆ ಚಿಕ್ಕ ಮಗು ಸ್ಥಿತಿಯಿಂದ ಇಂದಿನ ಅವಳ ವ್ಯಕ್ತಿತ್ವದವರೆಗೂ ಬೆಳೆಯಲು ಅವಳು ತಾರುಣ್ಯಾವಸ್ಥೆ ಅನ್ನುವ ಅದ್ಭುತ ಹಂತವನ್ನ ದಾಟಬೇಕಾಯಿತು. ತಾರುಣ್ಯಾವಸ್ಥೆ ಬೆಳವಣಿಗೆ ಮತ್ತು ಬದಲಾವಣೆಯ ಕಾಲ. ಈ ಹಂತ ನಮ್ಮನ್ನು ಪ್ರಾಪ್ತ ವಯಸ್ಕರನ್ನಾಗಿ ರೂಪಿಸಿ ದೇಹವನ್ನ ಸಂತಾನೋತ್ಪತ್ತಿಗೆ ಸಿದ್ಧಗೊಳಿಸುತ್ತದೆ. ನಮ್ಮ ಜೀವನದ ಈ ಹಂತವಾದ ತಾರುಣ್ಯಾವಸ್ಥೆಯಲ್ಲಿ ನಮ್ಮ ದೇಹ ಸಂತಾನೋತ್ಪತ್ತಿಗೆ ರೆಡಿಯಾಗತ್ತೆ. ಈ ಒಂದು ಹಂತದಲ್ಲಿ ನಮ್ಮ ದೇಹ ಅಪ್ಗ್ರೇಡ್ ಮೋಡ್ನಲ್ಲಿ ಇರುತ್ತೆ, ಅಂದ್ರೆ ನವೀಕರಣ ಸ್ಥಿತಿಯಲ್ಲಿರುತ್ತೆ. ಆದ್ರಿಂದ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಆ ಬದಲಾವಣೆಗಳು ಒಳಗಾಗ್ಬೋದು ಅಥವಾ ಹೊರಗೆ ಕೂಡ ಆಗ್ಬೋದು. ಈ ವಿಡಿಯೋದಲ್ಲಿ ತಾರುಣ್ಯಾವಸ್ಥೆಯಿಂದ ಬರುವ ದೈಹಿಕ ಅಥವಾ ಬಾಹ್ಯ ಬದಲಾವಣೆಗಳ ಬಗ್ಗೆ ಮಾತನಾಡೋಣ. ನಮ್ಮನ್ನು ಸಂತಾನೋತ್ಪತ್ತಿ ಮಾಡಲು ಸಮರ್ಥರನ್ನಾಗಿ ಮಾಡುವ ಆಂತರಿಕ ಬದಲಾವಣೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ನೋಡಿ, ತಾರುಣ್ಯಾವಸ್ಥೆ ಅಂದ್ರೆ ಮಧ್ಯದ ಹಂತ. ನೀವು ಇನ್ನೂ ಚಿಕ್ಕ ಮಗುನೂ ಅಲ್ಲ, ಆದ್ರೆ ಇನ್ನೂ ಸಂಪೂರ್ಣವಾಗಿ ಪ್ರಾಪ್ತ ವಯಸ್ಕರೂ ಅಲ್ಲ. ಸುಮಾರು 10 ರಿಂದ 19 ವರ್ಷಗಳ ನಡುವಿನ ವಯಸ್ಸು ಇದು. ಈ ವಯಸ್ಕರನ್ನ ನಾವು ತರುಣರು ಅಥವಾ ಹದಿಹರೆಯದವರು ಅಂತ ಕರಿತೀವಲ್ವಾ? ಆದ್ರಿಂದಾನೇ ಈ ಹಂತವನ್ನ ತಾರುಣ್ಯಾವಸ್ಥೆ ಅಂತ ಕರೆಯಲಾಗಿದೆ. ಈ ಹಂತದಲ್ಲಿ ನೀವು ಗಮನಿಸುವ ಮೊದಲ ಬದಲಾವಣೆಗಳಲ್ಲಿ ಒಂದು ಬಂದು ಹಠಾತ್ ಅಂತ ನಿಮ್ಮ ಎತ್ತರ ಜಾಸ್ತಿ ಆಗೋದು. ನೀವು ತುಂಬಾ ವೇಗವಾಗಿ ಎತ್ತರವಾಗಲು ಆರಂಭಿಸ್ತೀರಾ. ಕೆಲವೊಮ್ಮೆ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಕೈಕಾಲುಗಳು ಉದ್ದವಾಗ್ತದೆ. ಇದು ನಿಮಗೆ ತಿಳಿಯುವಷ್ಟರಲ್ಲಿ ನಿಮ್ಮ ಬಟ್ಟೆಗಳು ಇನ್ಮುಂದೆ ನಿಮಗೆ ಹೊಂದ್ಕೊಳ್ಳೋದೇ ಇಲ್ಲ. ತಾರುಣ್ಯಾವಸ್ಥೆಯಲ್ಲಿ ಕಂಡುಬರುವ ಮೊದಲ ದೈಹಿಕ ಬದಲಾವಣೆ ಬಂದು ಎತ್ತರದಲ್ಲಿ ಏರಿಕೆ. ಇದು ಬರೀ ಎತ್ತರದ ವಿಷಯ ಮಾತ್ರ ಅಲ್ಲ, ತೂಕ ಹೆಚ್ಚಾಗೋದು ಮತ್ತು ದೇಹದ ಆಕಾರದಲ್ಲೂ ಬದಲಾವಣೆಗಳು ಕಾಣಿಸ್ಕೊಳ್ಬಹುದು. ಹುಡುಗರಲ್ಲಿ ಭುಜಗಳು ಅಗಲವಾಗ್ತದೆ ಮತ್ತು ಎದೆ ವಿಶಾಲವಾಗ್ತದೆ. ಅದೇ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಆಗುತ್ತೆ, ಕಟಿಭಾಗ ಸಣ್ಣದಾಗತ್ತೆ ಮತ್ತು ಸೊಂಟ ಅಗಲವಾಗುತ್ತೆ. ಈ ಎಲ್ಲಾ ಬದಲಾವಣೆಗಳು ಸಂಪೂರ್ಣವಾಗಿ ಸಹಜ. ಇದು ಪ್ರೌಢಾವಸ್ಥೆಗೆ ನಮ್ಮ ದೇಹ ನಮ್ಮನ್ನ ಸಿದ್ಧಪಡಿಸುವ ವಿಧಾನವಾಗಿರುತ್ತೆ. ಈಗ ಧ್ವನಿಯ ಬಗ್ಗೆ ಮಾತಾಡೋಣ. ಹುಡುಗರು ತಮ್ಮ ಧ್ವನಿ ಗಂಭೀರವಾಗ್ತಿರೋದನ್ನ ಗಮನಿಸ್ತಾರೆ, ಅಥವಾ ಮಾತನಾಡ್ತಿರುವಾಗಲೇ ಧ್ವನಿ ಅಚಾನಕವಾಗಿ ಮುರಿಯಬಹುದು. ಇದಕ್ಕೆ ಕಾರಣ ಧ್ವನಿ ಪೆಟ್ಟಿಗೆ ಅಥವಾ ವಾಯ್ಸ್ ಬಾಕ್ಸ್ ದೊಡ್ಡವಾಗ್ತಾ ಇರೋದು. ಕೆಲವೊಮ್ಮೆ ಕಂಠದಲ್ಲಿ ಸಣ್ಣ ಉಬ್ಬುವಿಕೆ ಕಂಡುಬರುತ್ತೆ. ಅದನ್ನ ನಾವು ಆಡಮ್ನ ಆಪಲ್ ಅಂತ ಕರೀತೇವೆ. ಇನ್ನು ವೈದ್ಯಕೀಯವಾಗಿ ಅದನ್ನ ಕಂಠಗುಂಡಿ ಅಂತ ಕೂಡ ಕರೀತಾರೆ. ಹುಡುಗಿಯರಲ್ಲೂ ಧ್ವನಿ ಬದಲಾವಣೆ ಸಂಭವಿಸುತ್ತೆ, ಆದರೆ ಅದು ಹೆಚ್ಚು ಸೂಕ್ಷ್ಮವಾಗಿರೋ ಕಾರಣ ಅವರ ಧ್ವನಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಭಾಸವಾಗಬಹುದು. ಇನ್ನೊಂದು ದೊಡ್ಡ ಬದಲಾವಣೆ ಏನ್ ಗೊತ್ತಾ? ಕೂದಲು ಬೆಳವಣಿಗೆ ಆಗೋದು. ನಿಮ್ಮ ಕಂಕಳುಗಳಲ್ಲಿ, ಜನನಾಂಗದ ಸುತ್ತಮುತ್ತಲೂ ಹಾಗೂ ಹುಡುಗರಲ್ಲಿ ಮುಖ, ಎದೆ ಅಥವಾ ಕೆಲವೊಮ್ಮೆ ಬೆನ್ನಿನ ಮೇಲೂ ಕೂದಲು ಬೆಳೆಯೋದನ್ನ ನಾವು ನೋಡ್ತೇವೆ. ಕೆಲವರಿಗೆ ಹೆಚ್ಚು ಕೂದಲು ಬೆಳಿಬೋದು, ಇನ್ನು ಕೆಲವರಿಗೆ ತುಂಬಾ ಕಡಿಮೆ ಇರ್ಬೋದು. ಮತ್ತಿದ್ ನಿಮ್ಗೆ ಗೊತ್ತಾ, ಇದೂ ಕೂಡ ಸಂಪೂರ್ಣವಾಗಿ ಸಹಜ. ನಮ್ಮಲ್ಲಿ ಎಲ್ಲರೂ ವಿಭಿನ್ನರು. ಪ್ರತಿಯೊಬ್ಬರೂ ತಮ್ಮದೇ ಆದ ವೇಗದಲ್ಲಿ ಬೆಳೀತಾರೆ. ತಾರುಣ್ಯಾವಸ್ಥೆಯ ಜೊತೆ ಮತ್ತೊಂದು ಆಮಂತ್ರಿತವಲ್ಲದ ಅತಿಥಿ ಬರ್ತಾರೆ. ಅದ್ಯಾರು ಗೊತ್ತಾ? ಮೊಡವೆಗಳು. ಈ ಸಮಯದಲ್ಲಿ ನಿಮ್ಮ ಚರ್ಮ ಹೆಚ್ಚು ಎಣ್ಣೆ ಅಥವಾ ತೈಲವನ್ನು ಉತ್ಪಾದಿಸುತ್ತೆ. ಆ ಎಣ್ಣೆ ರಂಧ್ರಗಳನ್ನ ಮುಚ್ಚಿಬಿಡುತ್ತೆ. ಅದರಿಂದ ಮೊಡವೆಗಳು ಉಂಟಾಗ್ತದೆ. ಇದು ಕಿರಿಕಿರಿ ಉಂಟು ಮಾಡುತ್ತೆ, ಅದಂತೂ ಖಂಡಿತ. ಆದ್ರೆ ಮತ್ತೆ ಹೇಳುವುದಾದ್ರೆ ಇದೂ ಕೂಡ ಸಂಪೂರ್ಣವಾಗಿ ಸಹಜ. ತುಂಬಾ ಮುಖ್ಯವಾದ ವಿಷಯವನ್ನ ನೀವು ನೆನ್ಪಿಟ್ಕೊಳ್ಬೇಕು.
ಯಾರೂ ಕೂಡ ಒಂದೇ ರೀತಿಯಲ್ಲಿ ಬೆಳೆಯೋದಿಲ್ಲ. ಕೆಲವರು ಬೇಗನೆ ಎತ್ತರವಾಗ್ತಾರೆ, ಇನ್ನು ಕೆಲವರು ಸ್ವಲ್ಪ ತಡವಾಗಿ ಎತ್ತರವಾಗ್ತಾರೆ. ಕೆಲವು ಹುಡುಗರಿಗೆ 13ನೇ ವಯಸ್ಸಿನಲ್ಲೇ ಮುಖದ ಮೇಲೆ ಕೂದಲು ಬಂದ್ಬಿಡುತ್ತೆ, ಅಂದರೆ ಗಡ್ಡ ಮೀಸೆ ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ 17ರ ನಂತರವಷ್ಟೇ ಬರುತ್ತೆ. ಧ್ವನಿಯ ಬದಲಾವಣೆ, ತೂಕ, ಎತ್ತರ, ಮೊಡವೆಗಳು ಎಲ್ಲವೂ ಇದೇ ರೀತಿ. ಹಾಗಾಗಿ ನಿಮ್ಮ ಸ್ನೇಹಿತರಿಗಿಂತ ನೀವು ಬೇಗ ಅಥವಾ ನಿಧಾನವಾಗಿ ಬೆಳೀತಿದ್ದೀರಾ? ಚಿಂತಿಸಬೇಡಿ, ನಿಮ್ಮ ದೇಹ ತನ್ನದೇ ಸಮಯ ಪಟ್ಟಿಯನ್ನ ಪಾಲಿಸ್ತಾ ಇದೆ. ಈಗ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ಮಾತನಾಡಿದ ಎತ್ತರ, ಧ್ವನಿಯ ಬದಲಾವಣೆ, ಸ್ತನಗಳ ಬೆಳವಣಿಗೆ ಅಥವಾ ಕೂದಲ ಬೆಳವಣಿಗೆ ಇವೆಲ್ಲವೂ ಯಾವುದೂ ನೇರವಾಗಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿಲ್ಲ. ಆದರೆ ಇವು ಗಂಡು ಮತ್ತು ಹೆಣ್ಣು ದೇಹಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಲು ಸಹಾಯ ಮಾಡ್ತದೆ. ಈ ಬದಲಾವಣೆಗಳನ್ನ ನಾವು ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಕರೀತೇವೆ. ಇದೆಲ್ಲವೂ ತಾರುಣ್ಯಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ದೈಹಿಕ ಬದಲಾವಣೆಗಳ ಬಗ್ಗೆ. ಮತ್ತೊಮ್ಮೆ ನಾವೆಲ್ಲರೂ ನೆನಪಿನಲ್ಲಿಟ್ಕೊಳ್ಳೇಬೇಕಾದಂಥ ಮುಖ್ಯವಾದ ವಿಷಯ ಏನು ಹೇಳಿ? ಈ ಎಲ್ಲ ಬದಲಾವಣೆಗಳು ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿ ಕಾಣಿಸುತ್ತೆ. ಇದು ಸಂಪೂರ್ಣವಾಗಿ ಸಹಜ. ಆದ್ರಿಂದ ನೀವು ಎಂದಾದರೂ ಹೊಸ ಮೊಡವೆ ಅಥವಾ ನನ್ನ ಧ್ವನಿ ಬೇರೆ ರೀತಿ ಕೇಳ್ತಾ ಇದೆ ಅಲ್ವಾ, ಇದು ವಿಚಿತ್ರವಾಗಿದೆ ಅಲ್ವಾ ಅಂತ ಭಾವಿಸಿದ್ರೆ, ಇವೆಲ್ಲವೂ ನಿಮ್ಮ ದೇಹ ಬೆಳೆಯುವಲ್ಲಿ ಅದ್ಭುತ ಕೆಲಸ ಮಾಡ್ತಿದೆ ಎಂಬುದರ ಚಿಹ್ನೆಗಳು ಅನ್ನೋದನ್ನ ಮರಿಬೇಡಿ.